ನೋಡಿ ಬಿಡದಿ ವಿಚಾರದಲ್ಲಿ ನನಗೂ ಕೂಡ ಸ್ವಲ್ಪ ಮಾಹಿತಿ ಇದೆ. ಯಾಕಂದ್ರೆ ನಮ್ಮ ಇಲಾಖೆಯಿಂದ ಆಲ್ದೋ ಇಟ್ಸ್ ಅ ಪ್ರಾಜೆಕ್ಟ್ ಆಫ್ ಪಿಡಬ್ಲ್ಯೂಡಿ ಇಂದ ಅದು ತಗೊಂಡ್ಕೊಂಡಿದ್ರು ಕೂಡ ನೈಸ್ ರಸ್ತೆ ಇದನ್ನ ಯೋಜನೆಯನ್ನ ಅದು ಸಾರಿ ನೈಸ್ ಅಲ್ಲ ಬಿಡದಿ ಬೆಂಗಳೂರು ಬೇಮಾಡಿ ತಗೊಂಡಿದ್ರು ಕೂಡ ಅದನ್ನ BBMP ತಗೊಂಡಿದ್ರು ಕೂಡ ನಮ್ಮ KRDB ಅಕ್ವಿಷನ್ ಕೇಳಿದ್ರು. ನಾವು ಅಕ್ವೈರಿಂಗ್ ಬಾಡಿ KRDB ನಮ್ಮ ಆಕ್ಟ್ ಇದೆಲ್ಲ, ಅದಕ್ಕೆ ಒಂದೇನೋ ಫೀಸ್ ಕಟ್ಟಿ ನಾವು ಅಕ್ವೈರ್ ಮಾಡ್ತೀವಿ. ಹೀಗಾಗಿ ನನಗೂ ಕೂಡ ಗೊತ್ತದು. ಅದು ಪ್ರಾರಂಭ ಆಗಿದ್ದು 2006ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ HD ಕುಮಾರಸ್ವಾಮಿ ಅವರಿಂದ ಇದು ಪ್ರಾರಂಭ ಆಯಿತು. ಮುಂದೆ ಅವರು DLF ಅಂತಂದ್ರು, ಏನೇನೋ ಮಾಡಿದ್ರು, ದುಡ್ಡು ತಗೊಂಡ್ರು, ಕೊಟ್ರು. ಆವಾಗ ಎಲ್ಲಿ ರೈತರ ಕಾಳಜಿ ಹೋಗಿತ್ತು ಇವ್ರಿಗೆ? ಇದು HD ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. ಆಮೇಲೆ 2006ರಿಂದ 2026 ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರಾಗಿದ್ರು, ಜಗದೀಶ್ ಶೆಟ್ಟರ್ ಅವರಾಗಿದ್ರು, ಸದಾನಂದ ಗೌಡರಾಗಿದ್ರು, ಕುಮಾರಸ್ವಾಮಿ ಅವರು 2ನೇ ಬಾರಿನೂ ಆದ್ರು. ಮತ್ತೆ 20 ವರ್ಷಗಳ ಕಾಲ ಯಾಕೆ ನೀವು ಸುಟ್ಬಿಟ್ರಿ? 20 ವರ್ಷಗಳ ಕಾಲ 2006ರಿಂದ ಪ್ರಾರಂಭ ಮಾಡಿದ್ದು ನೀವೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ಇದು ರಾಜಕೀಯ ಪ್ರಯತ್ನ. ನನಗೂ ಗೊತ್ತಿದೆ ಪೂರ್ತಿ, ನಾನು ಎಂಟೈರ್ ಫೈಲ್ ನನ್ನ ಕಡೆನೂ ಕೂಡ ಇದೆ. ಅಂದ್ರೆ KRDB ಇಂದ ಆಗಿರುವಂತದ್ದು. ಮೊದಲು ಇವರೇ 6ಕ್ಕೆ ಪ್ರಾರಂಭ ಮಾಡಿದ್ರು. ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದ್ದು ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಕನಸಿನ ಕೂಸರು, ಅವ್ರು ಪ್ರಾರಂಭ ಮಾಡಿದ್ರು. ತದನಂತರ DLF ಕೊಟ್ಟರು. ಅವಾಗ ಇರ್ಲಿತ್ತು ಪ್ರೈವೇಟ್ ನೌಕರಿ, ಆ ಕಡೆ ಎಲ್ಲ ಪ್ರೊಸೀಡಿಂಗ್ಸ್ ಅದಾವೆ. ಈಗ ಇದನ್ನ ರಾಜಕೀಯಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ರೈತರನ್ನ ಇದು ಮಾಡ್ದಂಗೆ ಎತ್ತಿ ಕೊಟ್ಟುವಂಥದ್ದು, ಆ ಭಾಗದಾಗ ಇದನ್ನ ಮಾಡ್ಬೇಕಾಗಿತ್ತು. ಅವ್ರ ಒಂದು ಕೆಲಸ ಇದು. ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದಾರೆ, ಒಂದು ಕಮಿಟಿಯನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥಿದಾರ. ಅದನ್ನ ನ್ಯಾಯಯುತವಾಗಿ ಇವತ್ತು ಸಹ ಯಾರಿಗೂ ಒತ್ತಾಯದಲ್ಲಿಂದ ತಗೊಳ್ಳೋದಿಲ್ಲ ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇದನ್ನ ಕಮಿಟಿನೂ ಕೂಡ ಇವತ್ತು ನಾನು ನೋಡಿದ್ದೀನಿ, ಕಮಿಟಿ ಕೂಡ ಮಾಡಿ ಇದನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ನಾವು ಆದ್ರೆ ಇಷ್ಟೇ ಮಾಡಿದ್ದೀವರು, ಹೋರಾಟ ಮಾಡೋರು ಇವರೇ, ಜನ್ಮ ಕೊಟ್ಟವರು ಇವರೇ, ಜನಕರು ಇವರೇ ತಾಯಿ ತಂದೆ. ಅದಕ್ಕೆ ತಂದೀಗ ಈ ತರ ಇದು ಮಾಡುವಂತ ಕೆಲಸ ಮಾಡ್ತಾರೆ. ಅಳಿಸ್ತಾ ಇದಾರೆ. ಅಂದಂಗೆ ನಿನ್ನ ಇವ್ರು ಹೇಳಿದಾರಲ್ಲ, ಯಾರು ನಿಮ್ಮ ವಿಜೇಂದ್ರ ಅವರು, ನಮ್ಮ ಮಧು ಬಂಗಾರಪ್ಪರ್ಗೇನೋ ಹೇಳಿದ್ರೆ ಇವ್ರ ಕೊಡಗದಲ್ಲ ಅಲ್ಲಿ ಏನ್ರಿ ಏನೋ ಹೇಳ್ಯಾರ ಅವರು. ಇದೆಲ್ಲ ಸುಮ್ಮನೆ ನಾಟಕರಿ ಅದು ಏನೋ ಹೇಳಿದಾರಪ್ಪ, ಗೊತ್ತಿಲ್ಲ ನನ್ಗೇನೋ ಯಾರು ಹೇಳಿದಾರ ಅಂತ. ಹೌದಲ್ಲ, ಹಾ ಹೇಳಿದಾರ ನೋಡ್ರಿ. ಇವ್ರದ್ದು HDK ಅವ್ರದ್ದು ಅದಂತ ಹೇಳಿ ಹೇಳಿದ್ರಲ್ಲ ಸರ್, ಅವರು ಅದ್ರ ಫಲಾನುಭವಿಗಳಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅದು ಹೇಳಿದಾಗ ನಾನು ಹೇಳಿದ್ದೆ 100 ಎಕರೆ ಎಲ್ಲ 36 ಎಕರೆ ಅಂತ ಹೇಳಿದ್ರು. 36 ಗೊತ್ತಿಲ್ಲಪ್ಪ, ನೀವು ಕೇಳಿ ಮತ್ತೆ ನಾನು ಯಾಕೆ ಮಾಡ್ರೆ ಹೆಣ್ಮಕ್ಳು ವಿಚಾರದಲ್ಲಿ ನಾವು ಕೈ ಹಾಕಕ್ ಹೋಗಲ್ಲ. ನಮ್ಮ ಸಹೋದರಿ ಅವರು ಎಲ್ಲ ರಾಜಕೀಯ ಇದೊಂದು ರಾಜಕೀಯ ತಂತ್ರ, ಇದು ಬೇಳೆ ಬೆಳೆಸ್ಕೊಂತ ಕೆಲಸ. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗದವರಿದ್ದಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಯಾರಿಗೂ ಒತ್ತಾಯ ಪೂರ್ವಕ ಜಮೀನು ತಗೊಳ್ಳೋದು ಅಂತ ಹೇಳಿದಾರೆ. ಮತ್ತಿನ ಏನ್ ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರ? ಕಂಪ್ಲೀಟ್ ಮಾಡಿದಾರೆ ಹೇಳಿ ಸರ್. ನಾಗೇಂದ್ರ ಅವ್ರ ಮೇಲೆ ಈಗ ಅಂದ್ರೆ ಎಲ್ಲಿಂದ ಔಟ್ ಆಫ್ ಸ್ಟೇಟ್ ಹೋಗ್ಬೇಕು ಅಂದ್ರೆ ಪರವಾನಗಿ ತಗೊಂಡ್ ಹೋಗ್ಬೇಕಂತ ನ್ಯಾಯಾಲಯದ ಜಾಮೀನು ಆಗಿರುತ್ತೆ. ನನಗೆ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿಲ್ಲ ಅನ್ನೋದು. ಅವ್ರಿಗೆ ಏನ್ ಕಂಡೀಷನಲ್ ಜಾಮೀನು ಆಗಿದ್ದು ಗೊತ್ತಿಲ್ಲ, ಅಥವಾ ಅದನ್ನ ಜಮೀನು ಉಲ್ಲಂಘನೆ ಮಾಡಿದಾರೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡು ಮಾತಾಡ್ತೀನಿ. ಅದು ಈ ರೀತಿ ಆಗಿದ್ರೆ ಅದು ತಪ್ಪ. ನಾನು ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಆಗಿದ್ರು ಗೊತ್ತಿಲ್ಲ, ಬಿಟ್ಟಿದ್ರು ಗೊತ್ತಿಲ್ಲ. ಈಗ ಸಚಿವ ಸ್ಥಾನಕ್ಕೆ ಕೂತ್ ಬಂದಿದೆ ಅಂತ ಹೇಳಿ ಈಗ ಅವ್ರಿಗೆ ಮತ್ತೆ ಬೇರೆ ನನ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಅದನ್ನ ಮುಖ್ಯಮಂತ್ರಿಗಳು ತಿಳ್ಕೊತಾರೆ, ಅವರು ನಿರ್ಣಯ ತೆಗೆದುಕೊಳ್ತಾರೆ. ಯಾವುದು ತಿಳಿದಿಲ್ಲ. ಇದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಂಡಳ ಯಾರು ಮಂತ್ರಿ ಮಾಡಬೇಕು, ಯಾರು ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು, AICC ಅಧ್ಯಕ್ಷರು ನಮ್ಮ ರಾಜ್ಯದವರು ಇದಾರ, ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು,
ಅವ್ರಿಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ರಾಜಕೀಯ ಅನುಭವ ಹೊತ್ತು ಸರ್ 50 ವರ್ಷ. ಈಗ ಅವ್ರು ಯಾರಿಗೆ ಏನ್ ಮಾಡ್ಬೇಕು ಕಾಲಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಾಭಾವಿಕವಾಗಿ ನೋಡ್ರಿ, ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ 136 ಜನ ಏನ್ ಶಾಸಕರಿದ್ದೀವಿ, ಎಲ್ಲರೂ ಕೂಡ ಮಂತ್ರಿ ಆಗ್ಲಿಕ್ಕೆ ಆದ್ರೆ ಈಗ ಗೊತ್ತಿದೆ ಓನ್ಲಿ 30% ಎಷ್ಟು 2018 ನನಗೂ ಮಂತ್ರಿ ಬಿಟ್ರಪ್ಪ. ನಾನು ಮಂತ್ರಿ ಆಗ್ಲಿಲ್ಲಲ್ಲ 6 ತಿಂಗಳ ಸಲ. 2018 ಜಲಸಂಪನ್ಮೂಲ ಸಚಿವನಾಗಿ, ಅದು ಆದ್ಮೇಲೆ ಸಮ್ಮಿಶ್ರ ಸರ್ಕಾರ ನಾನು ಮೊದಲ 6 ತಿಂಗಳು ಮಂತ್ರಿ ಆಗ್ಲಿಲ್ಲ. ಇವೆಲ್ಲ ಕೂಡ ಹೈಕಮಾಂಡ್ ನಿರ್ಧಾರಗಳು ನಾವು ತಲೆಬಾಗ್ಬೇಕಾಗ್ತದೆ. ನಾನು ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗುತ್ತಂತ ಬಹಳ ಕೇಳಿದ್ದೆ ಅದನ್ನ. ಮತ್ತೆ ಆದ್ರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಆದ್ರೆ ನಾನು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ನಾನು ಬಹಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಕೇಳ್ಕೊಳ್ರಿ. ಅಲ್ಲ ಸರ್, ಮೊದಲಿನಿಂದ ನೀವು ಸಚಿವ ಸರಿ ಬೇಕೇ ಬೇಕು, ನಾನು ಅವ್ರಿಗೆ ಹೋರಾಟ ಮಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಮಾಡಿದೀನಿ. ಮತ್ತೆ ನಿಮ್ಮ ಮೇಲೆ ಆರೋಪ ಬಂತಲ್ಲ. ನೋಡಿ, ಮಂತ್ರಿ ಮಾಡುದು ಬಿಡುದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ? 2018 ನಾನು ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ಪದೇ ನಾನು ಅದ್ರ ಬಗ್ಗೆ ರೆಕಮೆಂಡ್ ಮಾಡಕ್ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ, ನಿಮಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಹೋಗಿ ಯಾರಿಗೆ ಕೇಳ್ಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗ ಹೋಗಿ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನ್ ಕಾರಣ ನಮ್ಮ ಮಂತ್ರಿ ಮಾಡೋದಕ್ಕೆ? ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನ್ ಮಾಡಿರೋ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ತಿಳಿಸ್ಬಿಟ್ಟಿದ್ದೆ. ಆರೋಪ ಮಾಡಿದ್ರು, ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ. ಕಾರ್ಯಕರ್ತರು ಗೊಂದಲ ಹಂಗೆ ಉಳಿತು ಸರ್. ಯಾವ್ದ್ರಿ? ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಶಾಸಕರು. ನೋಡ್ರಿ, ಬಸವಣ್ಣಿಗೆ ಬಿಟ್ಟಿಲ್ಲ MP ಪಾಟೀಲ್ ಯಾರು, ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ? 2018 ನಾನು ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ಪದೇ ನಾನು ಅದ್ರ ಬಗ್ಗೆ ರೆಕಮೆಂಡ್ ಮಾಡಕ್ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ, ನಿಮಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಹೋಗಿ ಯಾರಿಗೆ ಕೇಳ್ಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗ ಹೋಗಿ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನ್ ಕಾರಣ ನಮ್ಮ ಮಂತ್ರಿ ಮಾಡೋದಕ್ಕೆ? ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನ್ ಮಾಡಿರೋ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ತಿಳಿಸ್ಬಿಟ್ಟಿದ್ದೆ. ಆರೋಪ ಮಾಡಿದ್ರು, ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ. ಕಾರ್ಯಕರ್ತರು ಗೊಂದಲ ಹಂಗೆ ಉಳಿತು ಸರ್. ಯಾವ್ದ್ರಿ? ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಶಾಸಕರು. ನೋಡ್ರಿ, ಬಸವಣ್ಣಿಗೆ ಬಿಟ್ಟಿಲ್ಲ MP ಪಾಟೀಲ್ ಯಾರು.